ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ರೊಟೀನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ದಿನ ಆಗಿತ್ತು ನಾನೇನು ವಿಡಿಯೋ ಮಾಡ್ಕೊಂಡಿಲ್ಲ. ಇದು ಗುರುವಾರದ ನನ್ನ ರೊಟೀನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವತ್ತಿನ ದಿನ ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡೋಣ. ಇವತ್ತು ಟಿಫನ್ ಪಡ್ಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಸಾಲ ಪಡ್ಡು ಇದು ತುಂಬಾ ರುಚಿಯಾಗಿರುತ್ತೆ. ತುಂಬ ದಿನ ಆಗಿತ್ತು ಪಡ್ಡು ಮಾಡಿರಲಿಲ್ಲ, ಹಾಗಾಗಿ ಪಡ್ಡು ಮಾಡ್ತಾಯಿದ್ದೀನಿ. ನನಗೊಬ್ಬರು ಕಮೆಂಟ್ ಹಾಕಿದ್ರು, ನಮ್ಮ ಯೂಟ್ಯೂಬರೇ, ಮಾಮ್ ಸಿಸ್ಟರು, ನೀವು ಜಾಸ್ತಿ ಇಡ್ಲಿ ಮಾಡ್ತೀರಾ ಅಂತ. ಹೌದು, ಅಂದರೆ ಡೈಲಿ ರೋಟೀನ್ ನೋಡಿದ್ರೆ ಗೊತ್ತಾಗುತ್ತೆ, ಜಾಸ್ತಿ ಇಡ್ಲಿ ಪಡ್ಡು ದೋಸೆ ಮಾಡಲ್ಲ. ಬಟ್ ಅನ್ನ ಮಿಕ್ತು ಅಂದರೆ ಮಾಡ್ತಿರ್ತೀನಿ. ವಾರದಾಗ 2 ಸರಿ ಮಾಡ್ತೀನಿ, ಇಲ್ಲಾಂದರೆ ತಿಂಗಳಿಗೊಮ್ಮೆ. ಈ ಥರ ಅನ್ನನೆಲ್ಲ ನಾನು ವೇಸ್ಟ್ ಮಾಡೋದಿಲ್ಲ. ಹಾಗಾಗಿ ಅನ್ನ ಮಿಕ್ತು ಅಂದರೆ ಇಡ್ಲಿ ಮಾಡ್ತಿರ್ತೀನಿ, ಮಾಡಲ್ಲ ಅಂತೇನಿಲ್ಲ. ಇವಾಗ ನೋಡಿ, ರಾಗಿ ಗಂಜಿ ಕೂಡ ಮಾಡಿದ್ದೀನಿ. ಪಡ್ಡು, ದೋಸೆ, ಇಡ್ಲಿ, ರೈಸ್ ಐಟಮ್ ಇದ್ದಾಗ ಹೆಚ್ಚಾಗಿ ಅಂಬಲಿ ಮಾಡಿರ್ತೀನಿ. ಪಡ್ಡು ನೋಡಿ, ತುಪ್ಪ ಹಾಕಿ ಮಾಡಿದರೆ ಸೂಪರಾಗಿರುತ್ತೆ ಪಡ್ಡು ಮಾತ್ರ. ಅಂದರೆ ಮಸಾಲೆ ಎಲ್ಲ ಹಾಕಿರ್ತೇವಲ್ವ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಮಾಡಿರ್ತೀವಿ. ಕಾಳುಗಳನ್ನು ಹಾಕಿರ್ತೀನಿ, ಚೆನ್ನಾಗಾಗುತ್ತೆ ಪಡ್ಡು. ಇಡ್ಲಿ, ಪಡ್ಡು, ದೋಸೆ. ಇಡ್ಲಿ ಜಾಸ್ತಿ ಮಾಡೋದಂದರೆ ನಾನು ಅನ್ನ ಮಿಕ್ಕಿದಾಗ ಮಾತ್ರ. ಪಡ್ಡು ದೋಸೆನೂ 15 ದಿನಕ್ಕೊಮ್ಮೆ ಈ ಥರ ಮಾಡ್ತೀನಿ. ಪಡ್ಡು ದೋಸೆ ಮಾಡಿದಾಗ ಬೇರೆ ಟಿಫನ್ ಮಾಡೋದೇ ಇಲ್ಲ, ಯಾಕಂದರೆ ಇಷ್ಟಪಟ್ಟು ತಿಂತಾರೆ ಹಸ್ಬೆಂಡ್ ಆಗಲಿ ಮಕ್ಕಳಾಗಲಿ. ಹಾಗಾಗಿ ಬೆಳಗ್ಗೆ ತಿಂದು ಬಾಕ್ಸಿಗೂ ಇದನ್ನೇ ತಗೊಂಡು ಹೋಗ್ತಾರೆ. ಸಂಜೆ ಮಾತ್ರ ಅಡುಗೆ ಮಾಡ್ತೀನಿ ನಾನು. ಆದರೆ ಇವಾಗ ಜಾಸ್ತಿ ಮಾಡ್ತಾಯಿಲ್ಲ ನಾನು ಪಡ್ಡು ದೋಸೆ, ಯಾಕಂದರೆ ಹಸ್ಬೆಂಡ್ಗೆ ಶುಗರ್ ಇರೋದ್ರಿಂದ ಅವ್ರಿಗಿಷ್ಟ ಪಾಪ ತಿನ್ನೋದಕ್ಕೆ. ಹಾಗಾಗಿ ನಾನೇ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ರೊಟ್ಟಿನೇ ಜಾಸ್ತಿ ಮಾಡ್ತೀನಿ, ರಾಗಿ ಮುದ್ದೆ ಮಾಡ್ತಿರ್ತೀನಿ. ನೋಡಿ, ಹಸ್ಬೆಂಡು ಮಗ ತಿಂದು ಅವರು ಹೋದರು. ಇವಾಗ ನಾನು ರಾಗಿ ಗಂಜಿ ಕುಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬಟ್ ಬೆಳಗ್ಗೆ ಕುಡಿಯೋಣ ಅಂದರೆ ಆಗೋದಿಲ್ಲ. ಅವ್ರು ಕಳಿಸೋವರೆಗೂ ನಾನು ಸ್ವಲ್ಪ ಈ ಕಡೆ ಆ ಕಡೆ ಹೋದೆ ಅಂದರೆ ಟೈಮ್ ಹೋಗೇ ಬಿಡುತ್ತೆ. ಹಾಗಾಗಿ ಅಂಬ್ಲಿನೂ ಕುಡಿಯೋದಕ್ಕಾಗಿದ್ದಿಲ್ಲ, ಇವಾಗ ಅಂಬ್ಲಿ ಕುಡಿತಾ ಇದ್ದೀನಿ. ಹಾಗೆಯೇ ಪಡ್ಡು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಪಡ್ಡು, ಚಟ್ನಿ. ಇವತ್ತಿನ ಬ್ರೇಕ್ಫಾಸ್ಟು ಫ್ರೆಂಡ್ಸ್ ಇದು. ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ಚಟ್ನಿಗೆ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ದಿನನಿತ್ಯ ಕೆಲಸಗಳು ಇದ್ದೇ ಇರುತ್ತೆ. ನೆಲ ಒರೆಸೋದು, ಬಟ್ಟೆ ತೊಳೆದು. ಇವತ್ತು ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಮತ್ತು ನಾಳೆ ಶುಕ್ರವಾರ ಆಗೋದಿಲ್ಲ ಅಂತ ನೋಡಿ, ಬಾತ್ರೂಮು, ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ಎಲ್ಲ ಕೆಲಸ ಮಾಡಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ಯಾಕಂದರೆ ಕೆಲಸ ಇಟ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಕ್ಕಾಗಲ್ಲ. ಬಟ್ಟೆ ಒಂದು ವಾಶ್ ಮಾಡಿಲ್ಲ ಅಷ್ಟೇ, ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಬಟ್ಟೆ ತೊಳೆದು ಹಾಕಿದೆ. ಏನಾದರೂ ಕ್ಲೀನಿಂಗು ಕೆಲಸ ಇತ್ತು ಅಂದರೆ ಮಾಡಿಬಿಟ್ಟೆ ಸ್ನಾನ ಮಾಡಿ ಪೂಜೆ ಮಾಡೋದು. ಬಟ್ಟೆ ಜಾಸ್ತಿ ಇತ್ತು ಮತ್ತು ಪೂಜೆ ಮಾಡೋದಕ್ಕೂ ಟೈಮ್ ಆಗುತ್ತೆ ಅಂತ ಬಟ್ಟೆನ ಆಮೇಲೆ ತೊಳೆದೆ ಮಧ್ಯಾಹ್ನ ಮೇಲೆ. ಹಾಗೆ ಮೋಟ್ರು ಕೂಡ ಹಾಕಿದ್ದೆ, ಬಟ್ಟೆ ತೊಳೆಯುವಾಗಲೇ ಮೋಟ್ರ್ ಹಾಕಿದ್ದೆ. ಇವಾಗ ಬಂದ್ ಮಾಡ್ತಾಯಿದ್ದೀನಿ. ಇವಾಗ ಚಳಿಗಾಲ ಆದ್ರೂ ಬಿಸಿಲಂತೂ ತುಂಬಾ ಇದೆ. ಬಟ್ಟೆ ವಾಶ್ ಮಾಡಿ ಬರೋದ್ರೊಳಗೆ ಸಾಕಾಯಿತು. 2 ದಿನ ನಾನು ಅದೇ ವಿಡಿಯೋ ಮಾಡಿಲ್ಲ ಅನ್ನಲ್ವ, ಮಗಂದು ಮುರಾರ್ಜಿಗೆ ಅಪ್ಲಿಕೇಶನ್ ಹಾಕೋದಿತ್ತು, ಸ್ವಲ್ಪ ಓಡಾಟ ಇತ್ತು. ಬಟ್ಟೆನೂ ಕೂಡ ಇತ್ತು, ಬಟ್ಟೆ ತೊಳೆದಿದ್ದಿಲ್ಲ. ಇವತ್ತು 2 ದಿನದ್ದು ಬಟ್ಟೆನ ವಾಶ್ ಮಾಡಿದೆ. ಸಂಜೆಗೆ ಸಾರು ಮಾಡಬೇಕು ಅನ್ನಲ್ವ, ಹಾಗಾಗಿ ಇವಾಗಲೇ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಫ್ರೆಂಡ್ಸ್, ದಿನಾನೂ ತರಕಾರಿ ಸಾರು, ಬೇಳೆ ಸಾರು ಮಾಡಿ ಮಾಡಿ ಬೇಜಾರಾಗಿತ್ತು. ಹಾಗಾಗಿ ಇವತ್ತು ಇದು ಹೊಸ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ, ಅನ್ನ ಆಗಿದೆ. ಇವತ್ತು ಶೇಂಗಾ ಸಾಂಬಾರು ಅಂತಾರೋ ಏನೋ ಗೊತ್ತಿಲ್ಲ, ಇದಕ್ಕೆ ಶೇಂಗಾ ಹಾಕಿ ಮಾಡ್ತಾ ಇರೋದಕ್ಕೆ ಶೇಂಗಾ ಸಾರು ಅಂದ್ಕೊಂಡಿದ್ದೀನಿ. ಇದು ಜ್ಯೋತಿ ಪಾಕಶಾಲೆ ಇದ್ದಾರಲ್ವ, ಅವರು ವಿಡಿಯೋ ಹಾಕಿದರು. ಅವ್ರದ್ದು ವಿಡಿಯೋ ನೋಡಿದೆ ಜಸ್ಟು. ನೋಡೋಣ ಇವತ್ತು ಈ ಸಾಂಬಾರು ಮಾಡೋಣ ಅಂತ ನಾನು ಕೂಡ ಮಾಡ್ತಾಯಿದ್ದೀನಿ. ಅದೇ ಥರ ಅಂತಲ್ಲ, ಸ್ವಲ್ಪ ಡಿಫ್ರೆಂಟಾಗಿ, ಬಟ್ ಅವ್ರು ಹೇಳಿದ ಮೆಥಡಲ್ಲೇ ನಾನು ಮಾಡ್ತಾಯಿದ್ದೀನಿ.
ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಒಂದು ಬೌಲಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿಬೇಕು, ಒಂದು ಸ್ವಲ್ಪ ಹದವಾಗಿ, ಹಸಿ ಹಸಿನೂ ಇರಬಾರ್ದು ಮತ್ತು ಸೀದಿಸಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಎಲ್ಲರೂ ಎಲ್ಲವನ್ನೂ ಕಲ್ತಿರಲ್ಲ, ಹಾಗೆ ಎಲ್ಲ ಕಡೆನೂ ಒಂದೇ ಥರದ ಅಡುಗೆಗಳಿರಲ್ಲ. ನಾವು ಯೂಟ್ಯೂಬಿಗೆ ಬಂದ ಮೇಲೆ ನಮ್ಮ ಯೂಟ್ಯೂಬರ್ಸು, ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆಯವರು ಇರ್ತಾರಲ್ವ, ಅವ್ರ ವೀಡಿಯೋಸ್ ಎಲ್ಲ ನೋಡ್ತೀವಿ. ಹಾಗಾಗಿ ಎಲ್ಲ ಥರದ ಅಡುಗೆಗಳನ್ನು ಟ್ರೈ ಮಾಡಬೇಕಲ್ವ. ಹಾಗಾಗಿ ನಾನು ತುಂಬ ಜನರ ವಿಡಿಯೋ ನೋಡ್ತೀನಿ, ತುಂಬ ಫ್ರೆಂಡ್ಸ್ ಇದ್ದಾರೆ, ಅವರು ಮಾಡೋ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನನಗೂ ಕೂಡ. ಒಂದೊಂದು ಸರಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಜನದ ಹೆಸರು ಹೇಳ್ತಾ ಇರ್ತೀನಿ. ರೂಪಾ ಕಿಚನ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ಜ್ಯೋತಿ ಪಾಕಶಾಲೆ ಅವ್ರ ವೀಡಿಯೋಸು ನೋಡ್ತಾ ಇದ್ದೀನಿ. ಅವರು ಚೆನ್ನಾಗಿ ಮಾಡ್ತಾರೆ, ಸಿಂಪಲ್ಲಾಗಿ ಬೇಗ ಮಾಡೋಂಥ ಅಡುಗೆಗಳಿರುತ್ತೆ. ಇವಾಗ ಶೇಂಗಾನ ಹುರಿದಿಟ್ಕೊಂಡೆ ಅದೇ ಹಂಚಲ್ಲಿ ಅಂದರೆ ತವಾದಲ್ಲಿ ನಾನು 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವರಿಬ್ಬರೇ ಅಲ್ಲ, ತುಂಬ ಜನ ಅಡುಗೆ ಮಾಡೋವಂಥ ಫ್ರೆಂಡ್ಸ್ಗಳು ತುಂಬ ಇದ್ದಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರು ಅಡುಗೆ ಮಾಡಿದಾಗ ಅವ್ರ ಹೆಸರನ್ನು ನಾನು ಹೇಳ್ತಾ ಬರ್ತೀನಿ. ಇವತ್ತು ಜ್ಯೋತಿ ಪಾಕಶಾಲೆ ಅವರ ವಿಡಿಯೋ ನೋಡಿ ನಾನು ಈ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ನೀವು ಕೂಡ ಕನೆಕ್ಟ್ ಆಗಿಲ್ಲ ಅಂದರೆ ಜ್ಯೋತಿ ಪಾಕಶಾಲೆ ಅವರಿಗೆ ಕನೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ವಿಡಿಯೋಸ್ ನೋಡಿ, ಒಳ್ಳೊಳ್ಳೆ ವಿಡಿಯೋಗಳಿರುತ್ತೆ. ಈಗ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ, ಮತ್ತು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಕರಿಬೇವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು. ಇವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ, ತೊಳೆದು ಹಾಕ್ತಾಯಿದ್ದೀನಿ. ಅವರು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಅದನ್ನೇ ಹಾಕಬೇಕಲ್ಲ. ನಾವು ಅಡುಗೆ ಮಾಡ್ತಿರ್ತೀವಲ್ಲ, ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾಕ್ಕೋಬೋದು. ಮತ್ತು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಚೆನ್ನಾಗಾಗುತ್ತೆ ಅನ್ನೋದಿದ್ದರೆ ನಾವು ಬೇರೆ ಐಟಮನ್ನು ಆ್ಯಡ್ ಮಾಡ್ಕೋಬೋದು. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಅದು ತಣ್ಣಗಾಗಿದೆ. ಈಗ ರುಬ್ಕೊಳ್ಳೋಣ. ಫಸ್ಟು ಶೇಂಗಾ ಹಾಕ್ತಾಯಿದ್ದೀನಿ. ಹಾಗೆ ಫ್ರೈ ಮಾಡ್ಕೊಂಡಿರುವಂಥ ಟೊಮೊಟೊ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ಪೇಸ್ಟು ಆಗಿದೆ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಒಂದು ಎಸಳಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿರುವಂಥ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಜಾರು ತೊಳೆದ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಂಬಾರಿಗೆ ನಮಗೆ ಎಷ್ಟು ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಬಿಟ್ಟು ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಶೇಂಗಾ ಸಾರು ಅಂದರೆ ಗಟ್ಟಿಯಾಗೇ ಬರುತ್ತೆ, ಹಾಗಾಗಿ ಇವಾಗಲೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೋಡಿ, ಇಷ್ಟು ಮಾಡ್ತಾಯಿದ್ದೀನಿ ನಾನು ಇವಾಗ ರಾತ್ರಿ ಊಟಕ್ಕೆ. ಇವಾಗ ಸದ್ಯ ನಾನು ಒಬ್ಬಳೇ ಮಧ್ಯಾಹ್ನ ಊಟ ಮಾಡೋದು. ಇದು ಮುದ್ದೆಗೂ ಚೆನ್ನಾಗಾಗುತ್ತೆ, ಅನ್ನಕ್ಕೂ ಕೂಡ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿ, ಶೇಂಗಾ ಸಾರು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಫ್ರೆಂಡ್ಸು. ರೊಟ್ಟಿ, ಅನ್ನ, ಮುದ್ದೆ ಮಾಡ್ಬೋದು, ಚಿಂತೆ ಇರೋದಿಲ್ಲ, ಟೈಮ್ ಬೇಕಷ್ಟೇ. ಬಟ್ ಸಾಂಬಾರು, ಬೆಳಗ್ಗೆದ್ದು ಏನು ಟಿಫನ್ ಮಾಡಬೇಕು, ಇವಂತೂ ತುಂಬಾ ತಲೆಗೆ ಯೋಚನೆಗಳು ಅಂತಲೇ ಹೇಳ್ಬೋದಲ್ವ. ಏನು ಸಾರು ಮಾಡಬೇಕು, ಏನು ಟಿಫನ್ ಮಾಡಬೇಕು ಅನ್ನಿಸ್ಬಿಡುತ್ತೆ. ಹಾಗೆ ಸಾಂಬಾರು ಮಾಡ್ತಾನೆ ಪಾತ್ರೆಗಳು ಸ್ವಲ್ಪ ಇತ್ತು, ಅದನ್ನೂ ಕೂಡ ತೊಳೆದು ಇಟ್ಟಿದ್ದೀನಿ. ಈಗ ಇದು ಕುದೀತಾ ಇದೆ. ನೋಡಿ, ಈ ಥರ ಕುದೀತಾ ಇದ್ದರೆ ಅಂದರೆ ಮೇಲೆ ಈ ಥರ ಬಬಲ್ಸ್ ಬರ್ತಾ ಇರುತ್ತಲ್ವ, ಉಪ್ಪು ಕಡಿಮೆ ಆಗಿದೆ ಅಂತಾರೆ. ಹಾಗೆ ಸ್ವಲ್ಪನೇ ಉಪ್ಪು ಹಾಕಿದೆ ನಾನು. ನೋಡಿಬಿಟ್ಟು ಹಾಕಬೇಕು. ಆ ಥರ ಉಕ್ಕು ಬಂದರೆ ಹೇಳ್ತಿರ್ತಾರೆ ಉಪ್ಪು ಕಡಿಮೆ ಆಗಿದೆ ಅಂತ. ಆದರೂ ನೋಡಿಬಿಟ್ಟು ಹಾಕಬೇಕು. ಅದು ತುಂಬ ಕುದೀತಂದರೆ ಹಂಗೆ ಉಕ್ಕು ಬಂದೇ ಬರುತ್ತೆ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸಾರು ರೆಡಿ ಆಯಿತು ಫ್ರೆಂಡ್ಸ್. ಹಾಗೆ ಇಲ್ಲಿ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇವತ್ತು ಅಡುಗೆ ಚಿಂತೆ ಮುಗೀತು ನಂದು. ರಾತ್ರಿಗೆ ಮುದ್ದೆ ಮಾಡಿದರೆ ಆಯಿತು. ಅನ್ನ ಕೂಡ ಇವಾಗ ಮಾಡಿದ್ದೀನಿ. ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಒಂದು ಚಿಂತೆ ಅಂದರೆ ಏನು ಮಾಡಬೇಕು ಏನು ಅನ್ನೋ ಯೋಚನೆ ಬರುತ್ತೆ. ದಿನ ಒಂದು ಅದೇ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ. ಹಾಗಾಗಿ ಏನಾದರೂ ಡಿಫ್ರೆಂಟು ಹುಡುಕ್ತಾನೆ ಇರ್ತೀವಿ. ಈಗ ನೋಡಿ ಶೇಂಗಾ ಸಾರು ರೆಡಿಯಾಗಿದೆ. ನಾನು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ. ಹಾಗೆ ತೋರಿಸ್ತಾ ಇದ್ದೀನಿ. ರಾತ್ರಿಗೆ ನಾನು ಮುದ್ದೆ ಮಾಡ್ತೀನಿ. ಅನ್ನ ಇದೆ, ಇವಾಗ ಏನು ಮಾಡೋ ಹಾಗಿಲ್ಲ ರಾತ್ರಿಗೆ. ಉಪ್ಪಿನಕಾಯಿ ನನಗೆ ಫಸ್ಟ್ ಟೈಮ್ ಮಾಡಿದ್ದೀನಿ, ಗೊತ್ತಿಲ್ಲ ಅಂದೆ. ಆದರೂ ಕೂಡ ಸೂಪರಾಗಿದೆ ಫ್ರೆಂಡ್ಸ್. ಉಪ್ಪಿನಕಾಯಿ ತುಂಬಾ ರುಚಿಯಾಗಿ ಬಂದಿದೆ ನೋಡಿ. ಸ್ವಲ್ಪನೇ ತೆಗೆದಿಟ್ಕೋಬೇಕು. ನೀರನ್ನು ಮುಟ್ಟಿಸ್ಬಾರ್ದು. ನಾನು ಈ ಬಾಕ್ಸಿಗೆ ಎತ್ತಿಟ್ಕೊಂಡಿದ್ದೆ, ಇದು ಖಾಲಿ ಆಗಿದೆ ನೋಡ್ಬೋದು ಫ್ರೆಂಡ್ಸ್. ತುಂಬಾ ರುಚಿಯಾಗಿದೆ ಉಪ್ಪಿನಕಾಯಿ. ಅದು ವಿಡಿಯೋ ಹಾಕಿದ್ದೀನಿ ನೋಡಿ, ನೀವು ಕೂಡ ಟ್ರೈ ಮಾಡಿ. ತುಂಬ ದಿನ ಇಟ್ಟರೂ ಕೂಡ ಕೆಡೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ರೋಟಿನನ್ನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.